ಪ್ರಾಚೀನ ಭಾರತ ಇತಿಹಾಸ ಮಾಲಿಕೆ ಅಡಿಯಲ್ಲಿ ವೈದಿಕ ಸಂಸ್ಕೃತಿ ಅಥವಾ ವೇದಗಳ ನಾಗರಿಕತೆಯ ಮುಂದಿನ ಭಾಗ ಇದು. 10 ರಾಜರ ಕದನ. ಋಗ್ವೇದ ಕಾಲದ ಕುಲಗಳ ಪೈಕಿ ಭರತ ಕುಲ ಅತ್ಯಂತ ಪ್ರಬಲ ಕುಲವಾಗಿತ್ತು. ದಿವೋದಾಸ್ ಮತ್ತು ಸೂರದಾಸರು ಈ ಕುಲದ ಪ್ರಸಿದ್ಧ ರಾಜರು. ಸರಸ್ವತಿ ಯಮುನಾ ನದಿಯ ಸುತ್ತಮುತ್ತ ಆಳುತ್ತಿದ್ದ ಪುರಗಳಿಗೂ ಭರತರಿಗೂ ವೈರಿತ್ವವಿತ್ತು. ಈ ಭರತ ಪುರುಗಳ ಮಧ್ಯೆ ಆದ ಕದನವೇ 10 ರಾಜರ ಕದನ. ತುರುವಸರು, ಯದುಗಳು, ದ್ರುಹ್ಯಗಳು, ಅನುರು, ಯಕ್ಷಗಳು, ಅಲಿನ, ಶಕ್ತ, ಬಿಲಾನ, ಶಿವ, ವಿಪಣಿನ್ ಸೇರಿದ 10 ರಾಜರ ಪುರುಗಳ ಮಿತ್ರಕೂಟದಲ್ಲಿದ್ದರು. ಸುದಾಸನು ವಸಿಷ್ಠ ಋಷಿಗೆ ಪ್ರಾಧಾನ್ಯತೆ ನೀಡಿದ್ದರಿಂದ ರಾಜಪುರೋಹಿತ ವಿಶ್ವಾಮಿತ್ರನು ಪುರಕೂಟ ಸೇರಿ ಮಧ್ಯ ಸಾರಿ ಭರತ ಮಿತ್ರರಾದ ಸಂಜಯರ ನೆರವಿನಿಂದ ಹಾಗೂ ಇಂದ್ರನ ಕೃಪೆಯಿಂದ ಸುದಾಸ ಜಯಗಳಿಸುತ್ತಾನೆ. ಮುಂದೆ ಭರತ ಮತ್ತು ಪುರುಗಳು ಒಂದಾಗಿ ಕುರು ಎಂಬ ರಾಜಕುಲವನ್ನು ಅವರೇ ರೂಪಿಸಿಕೊಂಡಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ವೈದಿಕ ಸಾಹಿತ್ಯವನ್ನು ಶ್ರುತಿ, ಸ್ಮೃತಿ ಎಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಶ್ರುತಿ ಅಂದರೆ ವೇದಗಳು, ಬ್ರಾಹ್ಮಣಿಕಗಳು, ಅರಣ್ಯಕಗಳು, ಉಪನಿಷತ್ತುಗಳು. ಸ್ಮೃತಿ ಅಂದರೆ ವೇದಾಂಗಗಳು, ಧರ್ಮಶಾಸ್ತ್ರಗಳು, ಉಪವೇದಗಳು, ಮಹಾಕಾವ್ಯ, ಪುರಾಣಗಳು ಬರುತ್ತವೆ. ವೇದಗಳನ್ನು ಸಂಹಿತೆಗಳೆಂತಲೂ ಕರೆಯುತ್ತಾರೆ. ಸಂಹಿತೆ ಎಂದರೆ ಮಂತ್ರಗಳ ಸಂಕಲನ ಎಂದರ್ಥ. ಋಗ್ವೇದ, ಯಜುರ್ವೇದ, ಸಾಮವೇದಗಳನ್ನು ತ್ರಯೀ ಎಂದು ಕರೆಯಿದ್ದರು. ಕ್ರಮವಾಗಿ ಹೊಗಳಿಕೆ, ಮತಾಚರಣೆ, ಸಂಗೀತಕ್ಕೆ ಸಂಬಂಧಿಸಿದೆ. ಋಗ್ವೇದದಲ್ಲಿ ಶ್ಲೋಕಗಳನ್ನು ಋತ್ಗಳೆಂದು ಕರೆಯಲಾಗುತ್ತದೆ. 10 ಮಂಡಲಗಳಿದ್ದು 10ನೇ ಮಂಡಲವನ್ನು 200 ವರ್ಷಗಳ ಬಳಿಕ ಸೇರಿಸಲಾಗಿದೆ. ಸ್ತೋತ್ರಗಳು ದೈನಂದಿನ ಜೀವನವನ್ನು ನಿರ್ದೇಶಿಸುವ ಮಾರ್ಗದರ್ಶಿ ನಿಯಮಗಳೇ ಸ್ತೋತ್ರಗಳು. ಧರ್ಮಸ್ತೋತ್ರಗಳು ಹಿಂದೂಗಳ ಜೀವನ ಸನ್ಮಾರ್ಗದತ್ತ ಒಯ್ಯುವ ನಿಯಮಗಳು ಇದರಲ್ಲಿವೆ. ಶ್ರೌತ ಸೂತ್ರಗಳು ಯಜ್ಞ, ಯಾಗಾದಿ, ವಿಧಿ ವಿಧಾನ, ಸಂಸ್ಕಾರಗಳಾದ ಸೋಮ, ಅಗ್ನಿ ಆಚರಣೆಗಳನ್ನು ಒಳಗೊಂಡಿದೆ. ಗೃಹ್ಯ ಸೂತ್ರಗಳು ಜನನ ಮರಣದ ನಂತರ ನಡೆಯುವ ಸಂಸಾರಿಗಳು ಅನುಸರಿಸಬೇಕಾದ ಸಂಸಾರಗಳ ಬಗ್ಗೆ. ಗುರುಕುಲ ಶಿಕ್ಷಣ ಪದ್ಧತಿ ರೂಢಿಯಲ್ಲಿತ್ತು. 7ನೇ ವರ್ಷದ ಮಗುವನ್ನು ಉಪನಯನದ ನಂತರ ಅಧ್ಯಯನಕ್ಕಾಗಿ ಗುರುಕುಲ ಆಶ್ರಮ ಕಳಿಸುತ್ತಿದ್ದರು. ಅಂಥ ವಿದ್ಯಾರ್ಥಿ ದ್ವಿಜ ಎನಿಸಿಕೊಳ್ಳುತ್ತಿದ್ದನು. ದ್ವಿಜ ಎಂದರೆ 12 ಬಾರಿ ಜನ್ಮ ಪಡೆದವನೆಂದರ್ಥ. ಮೊದಲ ಭೌತಿಕ ಶರೀರವನ್ನು ತಂದೆ ತಾಯಿಯಿಂದ ಪಡೆದರೆ ಆಧ್ಯಾತ್ಮಿಕತೆಯಿಂದ ಗುರುವಿನಿಂದ ಪಡೆಯುವನು. ಉತ್ತರ ವೇದಗಳ ಕಾಲ 1000ರಿಂದ 6000. ಪೂರ್ವಕ್ಕೆ ವಲಸೆ. ಯಜುರ್ವೇದ, ಸಮವೇದ, ಅಥರ್ವಣ ವೇದ ಹಾಗೂ ಬ್ರಾಹ್ಮಣಿಕಗಳು, ಅರಣ್ಯಕಗಳು, ಉಪನಿಷತ್ತುಗಳು ಈ ಕಾಲದಲ್ಲಿ ರಚನೆಯಾಗಿದ್ದವು. ಅವು ಆರ್ಯರ ಜೀವನ ತಿಳಿಯಲು ಸಹಾಯಕವಾಗಿವೆ. ಈ ಕಾಲವನ್ನು ಋಗ್ವೇದ ಕಾಲದಲ್ಲಿ ಹೋಲಿಸಿದಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಜೀವನದಲ್ಲಿ ತುಂಬ ಬದಲಾವಣೆಗಳು ಕಂಡು ಬಂದವು. ಹೀಗಾಗಿ ಈ ಕಾಲವನ್ನು ಋಗ್ವೇದದಿಂದ ಪ್ರತ್ಯೇಕಿಸಲಾಗಿದೆ. ಈ ಕಾಲದಲ್ಲಾದ ಮುಖ್ಯ ಬದಲಾವಣೆಗಳು ಎಂದರೆ ಭೌಗೋಳಿಕ ಸ್ಥಿತ್ಯಂತರ, ಸಪ್ತ ಸಿಂಧುವಿನಿಂದ ಗಂಗಾ ಬಯಲಿಗೆ ಕಬ್ಬಿಣದ ಬಳಕೆ, ಕೃಷಿ ಪ್ರಾಧಾನ್ಯತೆ ಮತ್ತು ಬೆಳವಣಿಗೆ, ವರ್ಣ ವ್ಯವಸ್ಥೆಯ ಉಗಮ, ರಾಜಕಲ್ಪನೆ, ಕೃಷ್ಣ ಆಯಸ್ ಎಂದು ಕರೆಯುವ ಕಬ್ಬಿಣ ಆಯುಧಗಳು ಬೆಳಕೆ ಕ್ರಿಸ್ತಪೂರ್ವ 1000. ಈಚೆಗೆ ಗಾಂಧಾರ, ಬಲೂಚಿಸ್ತಾನದ ಪೂರ್ವ, ಪಂಜಾಬ್, ಪಶ್ಚಿಮ ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ವ್ಯಾಪಕವಾಗಿ ಬೆಳಕಿಗೆ ಬಂದಿದೆ. ಅಗಸ್ತ್ಯ ಮುನಿ ದಕ್ಷಿಣ ಭಾರತಕ್ಕೆ ಆರ್ಯ ನಾಗರಿಕತೆಯನ್ನು ಪರಿಚಯಿಸಿದನು. ಆರ್ಯರಿಗೆ ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರಗಳು ಗೊತ್ತಿದ್ದವೆಂದು ಶತಪಥ ಬ್ರಾಹ್ಮಣ ಹೇಳುತ್ತದೆ. ಯಜುರ್ವೇದದಲ್ಲಿ ಮಗಧ, ಮಿಥಿಲಿ, ಕುರುಕ್ಷೇತ್ರಗಳನ್ನು ಪ್ರಸ್ತಾಪ ಬರುತ್ತದೆ. ರಾಮಾಯಣದ ಕಾಲಕ್ಕೆ ಆರ್ಯ ನಾಗರಿಕತೆ ಇಡೀ ದಕ್ಷಿಣ ಭಾರತವನ್ನು ವ್ಯಾಪಿಸಿಕೊಂಡಿತ್ತು. ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ದಕ್ಷಿಣ ಭಾರತದ ರಾಜರು ಭಾಗವಹಿಸಿದರು. ರೈಸ್ ಆಫ್ ಟೀನೇಜರ್ಸ್, ರಾಜಸಂತತಿಗಳ ಏಳಿಗೆ. ಕುರುಸಂತತಿ, ಪುರುಗಳು, ಭರತರು ಒಂದುಗೂಡಿ ಕುರುಬಣ ಎಂಬ ಹಸ್ತಿನಾಪುರ ಅದರ ರಾಜಧಾನಿ. ಪರೀಕ್ಷಿತ ಕುರು ಸಂತತಿಯ ಸ್ಥಾಪಕ. ಈತ ವಿಶ್ವರಾಜ ಎಂಬ ಕೀರ್ತಿಗೆ ಪಾತ್ರನಾಗಿದ್ದ. ಕ್ರಿಸ್ತಪೂರ್ವ 950ರಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಕುರು ಸಂತತಿ ಕೊನೆಗೊಂಡಿತು. ವಿದೇಹ ರಾಜ್ಯ ಅಂದರೆ ಇಂದಿನ ಬಿಹಾರ ರಾಜ್ಯ. ಮಿಥಿಲಾದ ರಾಜಧಾನಿ. ಜನಕ ಪ್ರಸಿದ್ಧ ರಾಜ. ರಾಮಾಯಣದ ನಾಯಕಿ ಸೀತೆ ಈತನ ಮಗಳು. ಕೋಸಲ, ಅಯೋಧ್ಯ, ಸಕೇತ, ಶ್ರಾವಸ್ತಿ, ಇಕ್ಷ್ವಾಕು ಸಂತತಿಯವರು. ಪಾಂಚಾಲ ರಾಜ್ಯ. ಉತ್ತರ ಪ್ರದೇಶದ ಬರ್ದ್ವಾನ್, ಫಾರೂಕ್ಬಾದ್, ಬರೇಲಿ ಜಿಲ್ಲೆ. ಐದು ಕ್ಷೇತ್ರ ಪ್ರಮುಖ ಪಟ್ಟಣ. ಧರ್ಮ ಮತ್ತು ತತ್ವಜ್ಞಾನಗಳ ಪೋಷಕವಾಗಿತ್ತು.
ಜನಕರಿಂದ ಪಾಂಚಾಲರ ಬಲ ಕುಗ್ಗಿತು. ಬಿಳಿ ಬಣ್ಣದ ಮಡಕೆ ಸಂಸ್ಕೃತಿ ಅನಿರ್ಭವಿಸಿತು. ಮಗಧ ಅಥರ್ವಣ ವೇದದಲ್ಲಿ ಮಗಧ ಜನರು ರ್ಯಾತ್ಯರು ಅಂದರೆ ಅನಾರ್ಯರು ಎಂದು ಕರೆಯಲಾಗಿದೆ. ಕಾಶಿ ಬನಾರಸ್ ರಾಜಧಾನಿ, ಬ್ರಹ್ಮದತ್ತ ಅಜಾತಶತ್ರು ಬಲಿಷ್ಠರಸರು, ತತ್ವಜ್ಞಾನ ಸಾಹಿತ್ಯ ಆಧ್ಯಾತ್ಮಿಕ ಕೇಂದ್ರ. ಇತ್ತೀಚೆಗೆ ಗಂಗಾ ಬಯಲಿನಲ್ಲಿ ಕೈಗೊಂಡ ಭೂ ಉತ್ಖನನಗಳಿಂದ ಕ್ರಿಸ್ತಪೂರ್ವ 1600ರವರೆಗೆ ಅಸ್ತಿತ್ವದಲ್ಲಿದ್ದ 500 ಆರ್ಯ ನಿವೇಶನಗಳು ಬೆಳಕಿಗೆ ಬಂದಿವೆ. ಕಾಕಂಬಿ, ಹಸ್ತಿನಾಪುರ, ಕುರುಕ್ಷೇತ್ರ ಅವುಗಳಾಗಿವೆ. ಇಲ್ಲಿನ ಸಂಸ್ಕೃತಿ ಬಿಳಿ ಬೂದು ಬಣ್ಣದ ಮಡಕೆ ಸಂಸ್ಕೃತಿ ಎಂದು ಕರೆಯುತ್ತಿದ್ದರು. ಈ ಸಂಸ್ಕೃತಿ ನಿವಾಸಿಗಳು ಹರಿಯಾಣ, ಪಂಜಾಬ್, ರಾಜಸ್ಥಾನ ನೆಲೆಸಿದ್ದರು. ರಾಜಕೀಯ ವ್ಯವಸ್ಥೆ ಪ್ರತ್ಯಕ್ಷ ದೇವತಾ ಎಂಬ ಭಾವನೆ ಬೆಳೆಯಿತು. ಸಾಮ್ರಾಟ್, ಏಕರಾಟ್ ಮತ್ತು ಸ್ವರಾಟ್. ಸಾಮ್ರಾಟ್, ಏಕರಾಟ್, ಸ್ವರಾಟ್. ವಿರಾಟ್, ಆದಿರಾಜ, ರಾಜಾಧಿರಾಜ, ಸಾರ್ವಭೌಮ ಮೊದಲಾದ ಬಿರುದುಗಳನ್ನು ಧರಿಸುತ್ತಿದ್ದ. ಸೂಚಕವಾಗಿ ಅಶ್ವಮೇಧ, ರಾಜಾಶಿವ್ಯ, ವಾಜಪೇಯ ಎಂಬ ಯಜ್ಞಗಳನ್ನು ನಡೆಸುತ್ತಿದ್ದರು. ಸಭಾ ಸಮಿತಿ ವಿಧಾತಗಳು ತಮ್ಮ ಪ್ರಾಬಲ್ಯ ಕಳೆದುಕೊಂಡವು. ಕೇವಲ ಸಲಹೆ ಅಂಗಗಳಾದವು. ರಾಜನು ನಿರಂಕುಶಿಯಾಗಿರಲಿಲ್ಲ. ಪ್ರಜೆಗಳ ಕ್ಷೇಮಕ್ಕಾಗಿ ದುಡಿಯಬೇಕಿತ್ತು. ಜನರನ್ನ ಶುಲ್ಕ, ಭಾಗ, ಬಲಿ ಮತ್ತು ತೆರಿಗೆಗಳನ್ನು ಪಡೆಯುತ್ತಿದ್ದರು. ರಾಜನು ನ್ಯಾಯಾಡಳಿತದ ವರಿಷ್ಠ. ಕೆಲ ಸ್ಥಳೀಯ ಅಪರಾಧಗಳನ್ನು ಗ್ರಾಮ್ಯವಾದೀನ್ ಎಂಬ ನ್ಯಾಯವಾದಿ ಇತ್ಯರ್ಥಪಡಿಸುತ್ತಿದ್ದರು. ಸಭಾಸದರು ಪಂಗಡಗಳ ನ್ಯಾಯಿಕ ಕಾರ್ಯನಿರ್ವಹಿಸುತ್ತಿದ್ದರು. ಮಂತ್ರಿಗಳು ರತ್ನಿನ್ ಎಂದು ಕರೆಯುತ್ತಿದ್ದರು. ಯುದ್ಧದಲ್ಲಿ ರಾಯಭಾರತ್ವ ಎಂಬ ನೂತನ ತಂತ್ರ ಪ್ರಯೋಗ, ಅಂದರೆ ಕೃಷ್ಣ ತಂತ್ರದಿಂದ ಕೌರವರ ನಾಶ, ರಾಮತಂತ್ರದಿಂದ ವಾಲಿನಾಶ ಅಂತೇಳಿ. ಸಾಮಾಜಿಕ ವ್ಯವಸ್ಥೆ ಕೊನೆಯ ಭಾಗ ಇದು. ಪಿತೃಪ್ರಧಾನ ಕುಟುಂಬ, ಬಹುಪತ್ನಿತ್ವ, ಬಾಲ್ಯ ವಿವಾಹಗಳಿಂದ ಸ್ತ್ರೀಯರ ಸ್ಥಾನಮಾನ ಕುಗ್ಗಿದವು. ಅಂತರ್ಜಾತಿ ವಿವಾಹ, ಬಹುಪತ್ನಿತ್ವ ಆಚರಣೆಗೆ ಬಂದವು. ಗೋತ್ರ ಪದ್ಧತಿ ಆರಂಭವಾಯಿತು. ಪ್ರತಿಯೊಂದು ವಿವಾಹವು ವಿಲೋಮ ವಿವಾಹ, ಬ್ರಾಹ್ಮಣರು, ಚಾಂಡಾಲ ಸ್ತ್ರೀಯರಿಗೆ ವಿವಾಹ. ಈ ವರ್ಣಗಳ ಮಿಶ್ರಣಕ್ಕೆ ವರ್ಣ ಸಂಕರ ಅಂತ ಕರಿತೇವೆ. ಮಾಂಸಾಹಾರ ಹೆಚ್ಚಾಯಿತು. ಹಬ್ಬ ದಿನಗಳಂದು ಅತಿಥಿಗಳಿಗೆ ಗೋಮಾಂಸ ಗುಣಿಸಲಾಗುತ್ತಿತ್ತು. ಅತಿಥಿಯನ್ನು ಗೋಗ್ನ ಎನ್ನುತ್ತಿದ್ದರು. ನಿವಿ ಅಂದರೆ ಒಳ ಉಡುಪು, ವಾಸ ಸಾಮಾನ್ಯ ಉಡುಪು, ಅಧಿವಾಸ ಮೇಲಂಗಿ. ನೋಡಿ, ನಿವಿ, ವಾಸ, ಅಧಿವಾಸ ವಿಧದ ಉಡುಪು, ಪಾದರಕ್ಷೆಗಳ ಬಳಕೆ ಇತ್ತು. ಜಾತಿ ಕಲ್ಪನೆ ದಿಟ್ಟಗೊಂಡಿದ್ದು ಉತ್ತರಾವಧಿ ಕಾಲದಲ್ಲಿ. ಆದರೆ ಋಗ್ವೇದ 10ನೇ ಮಂಡಲದ ಪುರುಷ ಸೂತ್ರದಲ್ಲಿ ಜಾತಿ ಪದ್ಧತಿ ಮೂಲ ಉಲ್ಲೇಖವಿದೆ. ಅದನ್ನು ಕ್ರಿಸ್ತಪೂರ್ವ 800ರಲ್ಲಿ ರಚಿಸಿ ಋಗ್ವೇದದಲ್ಲಿ ಸೇರಿಸಲಾಯಿತು. ಧಾರ್ಮಿಕ ಸ್ಥಿತಿ. ಋಗ್ವೇದ ಕಾಲದ ಇಂದ್ರ, ವರುಣ, ಅಗ್ನಿ, ಸೂರ್ಯ ಮಹತ್ವ ಕಳೆದುಕೊಂಡರು. ವಿಷ್ಣು, ಶಿವ, ಗಣೇಶ, ಕೃಷ್ಣ, ರಾಮ, ಪಾರ್ವತಿ ಮಹತ್ವ ಕಳೆದುಕೊಂಡರು. ಪ್ರಜಾಪತಿ ಮೊದಲ ಸ್ಥಾನ. ವರುಣನ ಸ್ಥಾನದಲ್ಲಿ ವಿಷ್ಣು, ರುದ್ರನನ್ನು ಶಿವ, ಮಹಾದೇವನ ಕರೆದರು. ನಾಗರಿಗೆ ಅರೆದೇವರ ಸ್ಥಾನ ನೀಡಲಾಯಿತು. ಪಶುಪಾಲನ ದೇವತೆ ಪುಷ್ಯನ್ ಶೂದ್ರರ ದೇವತೆಯಾದನು. ಬ್ರಾಹ್ಮಣರ ಸ್ಥಾನ ಗಗನಕ್ಕೇರಿತು. ಏಕ ದೇವರಲ್ಲಿ ನಂಬಿಕೆ ಹೆಚ್ಚಾಯಿತು. ಹುಟ್ಟು ಸಾವು ಪ್ರಜಾಪತಿಯ ಅಧೀನ ಎಂಬ ಭಾವನೆ ಬೆಳೆಯಿತು. ಪಾಪ ಪುಣ್ಯ ಸ್ವರ್ಗ ನರಕಗಳು ಕಲ್ಪನೆ. ಸೃಷ್ಟಿಕರ್ತ ಬ್ರಹ್ಮನಿಗೆ ಅಪಾರ ಮಹತ್ವ. ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಸಂಸ್ಕಾರಗಳು 16: ಗರ್ಭದಾನ, ನಾಮಕರಣ, ಉಪನಯನ, ವಿವಾಹ, ಅಂತಃಸೇಷ್ಟಿ, ಮುಕ್ತಿ ಮಾರ್ಗ, ಕರ್ಮ, ಭಕ್ತಿ, ಜ್ಞಾನ, ಯೋಗ. 6 ನಂಬಿಕೆಗಳು: ಆತ್ಮ, ಕರ್ಮ, ಪುಣ್ಯ, ಪುನರ್ಜನ್ಮ. ಆತ್ಮೀಯರೇ, ವೈದಿಕ ಸಂಸ್ಕೃತಿ ವೇದಗಳ ನಾಲ್ಕತೆಯಲ್ಲಿ ಪುಸ್ತಕದಲ್ಲಿ ಏನಿದೆಯೋ ಅದನ್ನು ನಾನು ನಿಮ್ಮೊಂದಿಗೆ ತಂದಿದ್ದೇನೆ. ಇನ್ನು ನಾವುಗಳು ಅರಿಯಬೇಕಾಗಿದೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.